ಹಾಯ್ ಸ್ನೇಹಿತರೆ, ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ನಾವಿವತ್ತು BPL ರೇಷನ್ ಕಾರ್ಡ್ನ ಹೊಸ ಅಪ್ಡೇಟ್ಸ್ನ ನೋಡೋಣ. ಹೌದು ಸ್ನೇಹಿತರೆ, BPL ರೇಷನ್ ಕಾರ್ಡು ರದ್ದಾಗಿರೋರಿಗೆ ಗೌರ್ಮೆಂಟು ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ಎಲ್ಲ ಕರ್ನಾಟಕ ಜನತೆಗೂ ರಾಜ್ಯದಲ್ಲಿ ಈಗಾಗಲೇ ಅಕ್ರಮವಾಗಿ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡಿದರು. ಸಾಕಷ್ಟು ಜನರಲ್ಲಿ ಗೊಂದಲ ಇತ್ತು, ಬಡವರದ್ದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತಲ್ವ. ಹೌದು, BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದವ್ರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದಲ್ಲಿ 22 ಲಕ್ಷಕ್ಕೂ ಹೆಚ್ಚು BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದು, ಕ್ಯಾನ್ಸಲ್ ಮಾಡಿರೋದ್ರಿಂದ ಸರ್ಕಾರ ಕೆಲವೊಂದು ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಹೌದು, ರೇಷನ್ ಕಾರ್ಡ್ನ ಕೆಲವೊಂದು ಮಾತ್ರ ಕೊಡ್ತಾರೆ. ಅಂದರೆ ಈಗ ಅವರು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಯಾರು ಅರ್ಹ ಫಲಾನುಭವಿಗಳಿರ್ತಾರೆ, ಬೆನಿಫಿಷಿಯರಿಗಳು ಯಾರಿಗೆ ಬಡವರು ನಿಜವಾಗ್ಲೂ ಯಾರು ಬಡತನ ರೇಖೆಗಿಂತ ಕಡಿಮೆ ಇರ್ತಾರೋ ಅಂಥವ್ರಿಗೆ ವಾಪಸ್ ಸಿಗುತ್ತೆ ಸ್ನೇಹಿತರೆ. ಹೌದು, ಇನ್ನು ಕೆಲವ್ರಿಗೆ ರೇಷನ್ ಕಾರ್ಡ್ ವಾಪಸ್ ಸಿಗಲ್ಲ. ಅದು ಯಾರಿಗಪ್ಪ ಅಂದರೆ 6 ತಿಂಗಳಿಂದ ಯಾರು ರೇಷನ್ ಕಾರ್ಡ್ನ ಬಳಕೆ ಮಾಡಿರಲ್ವೋ ಅಂಥವ್ರಿಗೆ ರೇಷನ್ ಕಾರ್ಡ್ ವಾಪಸ್ ಸಿಗಲ್ಲ. ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ವ ಅಂಥವ್ರಿಗೂ ರೇಷನ್ ಕಾರ್ಡ್ ವಾಪಸ್ ಸಿಗಲ್ಲ ಸ್ನೇಹಿತರೆ. ಮತ್ತು ಗೌರ್ಮೆಂಟ್ ಕೆಲಸ ಮಾಡ್ತಿರ್ತಾರಲ್ವ, ಯಾರಾದರೂ ಕುಟುಂಬದಲ್ಲಿ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಅಂಥವ್ರಿಗೂ ಕೂಡ ರೇಷನ್ ಕಾರ್ಡ್ ಸಿಗಲ್ಲ. ಆದರೆ ಬಡತನದಲ್ಲಿ ಇರೋವಂಥವ್ರಿಗೆ ರೇಷನ್ ಕಾರ್ಡ್ ವಾಪಸ್ ಸಿಗುತ್ತೆ. ಇದು ಒಳ್ಳೆ ಗುಡ್ ನ್ಯೂಸ್ ಸ್ನೇಹಿತರೆ. ಹೌದು, ಇವತ್ತಿನ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದರೆ ಗೌರಿ ಇನ್ಫಾರ್ಮೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.